ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಹಾಸ್ ಮನ್ನಲೂರ್ ವ್ಲಾಗ್ಸ್. ಸೊ ಇವತ್ತು ನಾವು ಒಂದು ಟ್ರಿಪ್ಪಿಗೆ ಹೊರಟಿದ್ದೀವಿ. ಎಲ್ಲಿಗೆ ಅಂದರೆ ಮೈಸೂರಿಗೆ ಹೊರಡ್ತಾ ಇದ್ದೀವಿ. ಮೈಸೂರಲ್ಲಿ ಚಾಮುಂಡೇಶ್ವರಿ ಟೆಂಪಲ್ ಹಾಗೆ ನಂಜನಗೂಡ್ಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಸೊ ಎಲ್ಲರೂ ರೆಡಿ ಆಗಿದ್ದಾರೆ. ಸೊ ಅಮ್ಮ, ಅಕ್ಷರ ಆ್ಯಂಡ್ ಲಿಖಿತ್ ಆಲ್ರೆಡಿ ನಮ್ಮ ಡ್ಯಾಡಿ ಕೂತ್ಬಿಟ್ಟಿದ್ದಾರೆ ಕಾರಲ್ಲಿ. ಸೊ ಎಲ್ಲ ರೆಡಿ ಆಗಿದ್ದಾರೆ. ಬನ್ನಿ ಹೋಗೋಣ. ನಿನಗೇನು ಅನಿಸುತ್ತೆ? ಸೊ ಇವಳು ವಿಡಿಯೋ ಕೊಟ್ಟಿದ್ದೆ ನನ್ನ ವ್ಲಾಗ್ ಮಾಡೋದನ್ನು, ವಿಡಿಯೋ ಇವಳೇ ಮಾಡಲಿ ಅಂತ. ಬಟ್ ಆನೇ ಮಾಡಿಲ್ಲ. ತಗೊಳ್ಳಿ. ಬ್ಯಾಗ್ಗಳನ್ನ ಮರ್ತಿ ಒಳಗಡೆನೆ ಇಟ್ಟಿದ್ವಿ. ಲಿಖಿತ್, ಸೊ ಇಲ್ಲೇ ಶೆಲ್ಲಲ್ಲಿ ಫ್ಯೂಯಲ್ ಹಾಕ್ಸ್ಕೊತಾ ಇದ್ವಿ. ಸೊ ಫಸ್ಟ್ ಪ್ಲೇಸ್ ಯಾವುದು ಅನ್ನೋದು ಈಗಲೂ ನನಗೂ ಗೊತ್ತಿಲ್ಲ. ಬಟ್ ಹೋಗ್ತಾ ಹೋಗ್ತಾ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ತುಂಬ ದಿನಗಳಾಗಿತ್ತು ನಾನು ಈ ಥರ ಆನ್ ಮೈಕ್ ವ್ಲಾಗ್ ಮಾಡಿ. ಸೊ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಬಟ್ ಏನು ಅಂದರೆ, ನಾನು ಮದುವೆ ಆದಮೇಲೆ ನಮ್ಮ ಫ್ಯಾಮಿಲಿ ಜೊತೆ ಅಂದರೆ ಅಕ್ಷರ ಜೊತೆ ಫಸ್ಟ್ ಟೈಮ್ ಟ್ರಿಪ್ ಹೋಗ್ತಿರೋದು. ಅಂದರೆ ಅಪ್ಪ, ಅಮ್ಮ, ತಮ್ಮ ಆ್ಯಂಡ್ ಅಕ್ಷರ. ಮನೆ ದೇವ್ರಿಗೆ ಅಂತ ಹೋಗಿದ್ವಿ, ಬಟ್ ಅದನ್ನು ವ್ಲಾಗ್ ಮಾಡಿರಲಿಲ್ಲ. ಬಟ್ ಆ್ಯಸ್ ಎ ಫ್ಯಾಮಿಲಿ ಟ್ರಿಪ್ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು. ಸೊ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್? ನಾನು ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ಕ್ಯೂರಿಯಸ್ ಆಗಿದ್ದೀನಿ. ಸೊ ಬನ್ನಿ, ಫ್ಯೂಯಲ್ ಎಲ್ಲ ಹಾಕ್ಸ್ಕೊಂಡಿದ್ದಾಯಿತು. ನಾವು ಹೋಗ್ತಾ ಇರೋದು ಕುಣಿಗಲ್ ರೂಟು. ಕುಣಿಗಲ್, ಮದ್ದೂರು, ಮಂಡ್ಯ ಈ ರೂಟ್ ಹೋಗ್ತಾ ಇರೋದು. ತುಂಬ ಪ್ಲೇಸಸ್ ಅಂದ್ಕೊಂಡಿದ್ದೀವಿ ಕವರ್ ಮಾಡಬೇಕು ಅಂತ. ನೋಡೋಣ ಯಾವ್ಯಾವ ಪ್ಲೇಸಸ್ ಕವರ್ ಆಗುತ್ತೆ. ಲೆಟ್ಸ್ ಸಿ. ಸೊ ನಾವು ಹೊರಟಿರೋದು ಸಂಡೇ ಅರ್ಲಿ ಮಾರ್ನಿಂಗ್. ಸೊ ಎಷ್ಟು ರಶ್ ಇರುತ್ತೆ ಚಾಮುಂಡೇಶ್ವರಿ ಟೆಂಪಲ್ ಅನ್ನೋದು ಗೊತ್ತಿಲ್ಲ, ಆ್ಯಂಡ್ ಮೈಸೂರು ಸಿಟಿ ಎಷ್ಟು ರಶ್ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಇವತ್ತಿಗೆ ಚಾಮುಂಡೇಶ್ವರಿ ಟೆಂಪಲ್ ಹಾಗೆ ಇನ್ನೊಂದು ಪ್ಲೇಸ್, ಇಫ್ ಪಾಸಿಬಲ್ ಅರಮನೆ ಅಥವಾ ನಂಜನಗೂಡು ಕವರ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಎಷ್ಟು ರಶ್ ಇರುತ್ತೆ, ಜನ ಹೆಂಗಿರ್ತಾರೆ, ಟೂರಿಸ್ಟ್ ಪ್ಲೇಸಸ್ ಅಲ್ವಾ ಮೈಸೂರೆಲ್ಲ, ಎಷ್ಟು ಜನ ಇರ್ತಾರೆ ನೋಡೋಣ. ಸೊ ಈಗ ಜಸ್ಟ್ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದು ಆಯಿತು. ಏರ್ ಹೊಡಿಸ್ಕೊತಾ ಇದ್ದಾನೆ. ಸೊ ಏರ್ ಹೊಡ್ಸ್ಕೊಂಡಿದ ತಕ್ಷಣ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ಆ್ಯಂಡ್ ತಿಂಡಿಗೆ ಏನಾದರೂ ನಿಲ್ಲಿಸ್ಬೇಕು, ಎಲ್ಲಿ ನಿಲ್ಲಿಸ್ಬೇಕು ಅನ್ನೋದಿನ್ನ ಐಡಿಯಾ ಇಲ್ಲ. ಸೊ ಆನ್ ದ ವೇ ಡಿಸೈಡ್ ಮಾಡಿಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನನ್ನ ವೈಫಿಗೆ ವ್ಲಾಗಲ್ಲಿ ಏನಾದರೂ ಮಾತಾಡು ಅಂತ ಹೇಳ್ತಿದ್ದೆ. ಬಟ್ ಅವಳಿಗೆ ನನಗೆ ಬರೋದಿಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ನಗ್ತಾ ಇದ್ಲು. ನೋಡೋಣ, ಸ್ವಲ್ಪ ಟ್ರೈನ್ ಅಪ್ ಮಾಡ್ತೀನಿ. ವ್ಲಾಗಲ್ಲಿ ಅವಳು ಏನಾದರೂ ಮುಂದೆ ಮಾತಾಡಿದ್ರು ಮಾತಾಡ್ಬೋದು. ಸೊ ಇವಾಗ ಕುಣಿಗಲ್ ರೀಚ್ ಆದ್ವಿ. ಹೂವು ತೊಗೊಳಕ್ಕೆ ಅಂತ ಬಂದಿದ್ದೀವಿ, ಕಾರ್ ಒಳಗಡೆ ಹಾಕೋದಕ್ಕೆ. ಸೊ ನಾನು ಇಡ್ಲಿ ವಡೆ ತೊಗೊಂಡಿದ್ದೀನಿ. ವಡೆ ಇನ್ನೂ ಪ್ರಿಪೇರ್ ಆಗ್ತಾಯಿದೆ. ಅಕ್ಷರ ಅವಳು ಇಡ್ಲಿ ವಡೆನೇ, ನನ್ನ ಮಮ್ಮಿ ಅವರು ಇಡ್ಲಿ ವಡೆ ತೊಗೊಂಡಿದ್ದಾರೆ. ಅಪ್ಪ ಪೂರಿಗೋಸ್ಕರ ವೆಯ್ಟಿಂಗ್. ಲಿಖಿತ್ ಮಸಾಲ ದೋಸೆ ತೊಗೊಂಡಿದ್ದಾನೆ. ಸೊ ನೋಡ್ಬೋದು, ನಮ್ಮ ಡ್ಯಾಡಿದು ಪೂರಿ ಆರ್ಡರ್ ಮಾಡಿದರು, ಬಂದಿದೆ. ಸೊ ವೆಯ್ಟಿಂಗ್ ಫಾರ್ ವಡ. ಸೊ ಊಟ ಎಲ್ಲ ಮಾಡಿದ್ದಾಯಿತು.
ಈಗ ಚೇರ್ಸ್ ಟೀ ತೊಗೊಂಡಿದ್ದೀವಿ, ವಾಟರ್ ಬಾಟಲು, ಚೇರ್ಸ್. ಇವರೆಲ್ಲ ಟೀ ಕುಡ್ದಿದ್ದಾಯಿತು, ಕಾಫಿ ಟೀ ಕುಡ್ದಿದ್ದಾಯಿತು. ಸೊ ನಾನು ಕುಡಿತಾ ಇದ್ದೀನಿ. ಚೆನ್ನಾಗಿದೆ ಟೇಸ್ಟು. ಸೊ ನಾವು ಬಂದಿದ್ದು ಹೋಟೆಲ್ ತಿಮ್ಮದಾಸ್ ಅಂತ. ಇಲ್ಲಿ ಒಂದು ಸರ್ಕಲ್ ಇದೆ, ನಿಮಗೆ ಹಿಂಗೆ ಸೀದಾ ಹೋದರೆ ಪಾವಗಡ ಆ್ಯಂಡ್ ತುಮಕೂರು 87 ಕಿಲೋಮೀಟರ್ಸು. ಸೊ ಬನ್ನಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ಇವಳೇನೋ ಹೇಳ್ತಾ ಇದ್ದೆ, ಹೇಳ್ತಿದ್ದು ರೋಡ್ ತೋರ್ಸೋಕ್ಕೆಲ್ಲ ಬಂದಿರೋದು. ನಾವು ಮೈಸೂರು ತೋರಿಸ್ತಾಳಂತೆ, ನೋಡೋಣ. ಇವಳಿಗೆ ಕೊಡ್ತೀನಿ ವ್ಲಾಗ್ ಮಾಡೋದಕ್ಕೆ, ಮಾಡ್ತಾಳೆ ಅವಾಗ. ಸೊ ನಿಮಗೆ ಕಾಣಿಸ್ತಿದೆಯಲ್ಲ, ಈ ಮೇಲ್ಗಡೆ ಇರೋದು ಇದೇ ಎಕ್ಸ್ಪ್ರೆಸ್ ವೇ. ಸೊ ಹಿಂದೆಗಡೆಯಿಂದ ಬಂದರೆ ಬ್ಯಾಂಗ್ಳೂರು, ಸ್ಟ್ರೈಟ್ ಹೋದರೆ ಮೈಸೂರು, ಇದೆ ಎಕ್ಸ್ಪ್ರೆಸ್ ವೇ. ಸೊ ನಾವು ಮದ್ದೂರಿಂದ ರೈಟ್ ಅಂತ ತೊಗೊಂಡಿದ್ದೀವಿ, ಕೆಳಗಡೆ ಅಂಡರ್ ಪಾಸಿಂದ ಬಂದು. ಸೊ ಇವಾಗ ನಾವು ಸ್ವಲ್ಪ ದೂರದಲ್ಲೇ ಈ ಮೇಲ್ಗಡೆ ಎಕ್ಸ್ಪ್ರೆಸ್ ವೇಗೆ ಕನೆಕ್ಟ್ ಆಗ್ತೀವಿ. ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಇವಾಗ ಎಕ್ಸ್ಪ್ರೆಸ್ ವೇಗೆ ಕನೆಕ್ಟ್ ಆಗಿದ್ದೀವಿ. ಸೊ ಎಕ್ಸ್ಪ್ರೆಸ್ ವೇಗೆ ಕನೆಕ್ಟ್ ಆಗಿದ್ದೀವಿ. ಮದ್ದೂರಿಂದ ಮೈಸೂರಿಗೆ ಇಲ್ಲಿಂದ 57 ಕಿಲೋಮೀಟರ್ಸ್ ತೋರಿಸ್ತಿದೆ. 1 ಅವರ್ ಜರ್ನಿ ತೋರಿಸ್ತಿದೆ. ಅಂದರೆ ಕರೆಕ್ಟಾಗಿ 1 ಕಿಲೋಮೀಟ್ರ್ 1 ನಿಮಿಷಕ್ಕಿಂತ ತೋರಿಸ್ತಾ ಇದೆ. ಬಟ್ ಆಬ್ವಿಯಸ್ಲಿ ಸ್ಪೀಡ್ ಲಿಮಿಟ್ ಇದೆ ಆ್ಯಂಡ್ AI ಕ್ಯಾಮ್ರಾಸ್ ಇಟ್ಟಿದ್ದಾರೆ ಈ ರೋಡಲ್ಲಿ. ಆಬ್ವಿಯಸ್ಲಿ ನಮ್ಗೆ ಆಟೋಮೆಟಿಕ್ ಫೈನ್ ಬೀಳುತ್ತೆ ಸ್ಪೀಡ್ ಲಿಮಿಟ್ ಕ್ರಾಸ್ ಮಾಡಿದ್ರೆ. ಸೊ ಅದಕ್ಕೆ ವಿತಿನ್ ಸ್ಪೀಡ್ ಲಿಮಿಟ್ ಹೋಗ್ತಾ ಇದ್ದೀವಿ. ಬೇಜಾನ್ ರಶ್ ಇದ್ದಂಗಿದೆ ಮೈಸೂರು ಇವತ್ತು. ಫುಲ್ ಕಾರುಗಳು, ಆ ಕಡೆನೂ ಕಾರೆ, ಈ ಕಡೆನೂ ಕಾರೆ. ಸಂಡೇ ಆಗಿರೋದ್ರಿಂದ ರಶ್ ಇದೆ. ಪರವಾಗಿಲ್ಲ, ನಮ್ದು ಲೇನ್ ಮುಂದೆ ಹೋಗ್ತಾ ಇದೆ ಪಾಪ. ಇನ್ನೂ ಚಾಮುಂಡೇಶ್ವರಿ ಟೆಂಪಲ್ ಮೇಲೆ ಟಾಪಿಗೆ ರೀಚ್ ಆಗಿಲ್ಲ. ಆಲ್ರೆಡಿ ಕಾರು ಜಾಮ್ ಸ್ಟಾರ್ಟ್ ಆಗಿದೆ. ಸಂಡೇ ಬೇರೆ ಅಲ್ವಾ, ಅಲ್ಲಿ ಹೋದಾಗ ಎಷ್ಟು ಕಾಣಿಸುತ್ತೋ ನೋಡೋಣ ಬನ್ನಿ. ಕೆಲವೊಂದ್ಸಲಿ ಪಾರ್ಕಿಂಗ್ ಜಾಗ ಅವೈಲೇಬಲ್ ಇರೋದಿಲ್ವಂತೆ, ನೋಡೋಣ ಎಲ್ಲಿ ಸಿಗುತ್ತೆ ನಮಗೆ ಪಾರ್ಕಿಂಗ್ ಸ್ಪೇಸ್. ಬಿಸಿಲು ಬೇರೆ ಜಾಸ್ತಿನೇ ಇದೆ ಹೊರಗಡೆ, ನೋಡೋಣ. ನೋಡಿದ್ರೆ ನಾರ್ಮಲ್ ದರ್ಶನಕ್ಕೆ ರಶ್, ಇದು ಸ್ಪೆಷಲ್ ದರ್ಶನಕ್ಕೂ ಸೇಮ್ ರಶ್ ಇರುತ್ತೆ ಅನ್ಸುತ್ತೆ ಮೋಸ್ಟ್ಲಿ. ಬೇಜಾನ್ ರಶ್ ಇದೆ. ಇದು ಸ್ಪೆಷಲ್ ದರ್ಶನ ಅಂತ. ಸ್ಪೆಷಲ್ ದರ್ಶನದಲ್ಲೇ ಇಷ್ಟು ರಶ್.
ಬಟ್ ಯಾವ ಕ್ಯೂನಲ್ಲಿ ಬಂದು ಅದೇ ಕ್ಯೂನಲ್ಲೇ ವಾಪಸ್ ಹೋಗ್ತಾ ಇದ್ದೀವಿ. ನಿಮಗೆ ಟೈಮ್ ತೋರಿಸ್ತೀನಿ. 10 ಗಂಟೆಗೆ ಎಂಟ್ರಿ ಆಗಿದ್ದು. ಈಗ ಆಲ್ಮೋಸ್ಟ್ 12:30 ಎಕ್ಸಿಟ್ ಆಗೋದಕ್ಕೆ. ಬನ್ನಿ, ಆಚೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಇದು 100 ರೂಪೀಸ್ ದರ್ಶನ. ನೀವು ಆ ಕಡೆ ಸುತ್ತಾಕೊಂಬಂದರೆ 30 ರೂಪೀಸ್ ದರ್ಶನ ಕೂಡ ಇದೆ. ಬಟ್ ಇದೇ ದರ್ಶನ ನಾವು 100 ರೂಪೀಸ್ ಅಂತ ಸ್ಪೆಷಲ್ ದರ್ಶನ ತೊಗೊಂಡ್ರು ಆಲ್ಮೋಸ್ಟ್ 2 ಅವರ್ಸ್ ತೊಗೊಂತು. ದರ್ಶನ ಎಲ್ಲ ಆಯಿತು. 2 ಅವರ್ಸ್ ದರ್ಶನ ಆಯಿತು. ವಾಪಸ್ ಹೋಗ್ತಾ ಇದ್ದೀವಿ. 2 ಅವರ್ಸ್ ಕ್ಯೂನಲ್ಲೇ ಆಯಿತು, ಮುಗಿಸ್ಕೊಂಡಿದ್ದೀವಿ. ಮಸಾಲ ಮಜ್ಜಿಗೆ ಇಲ್ಲಿ 2 ಇದೆ, ತೊಗೊಳ್ರಪ್ಪ. ಇವತ್ತೇನೇ ಎಲ್ಲ ಆಯ್ತು ಬೆಳಗ್ಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀಯಾ? ಇವತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಅದಲ್ಲ, ಮೈಸೂರಿಗೆ ಬಂದಿದ್ದೀವಿ. ನೀನು 1 ಮಾರ್ಕ್ ಕ್ವಶನ್ ಆನ್ಸರ್ ಮಾಡಿದೆ, ಒಂದು 5 ಮಾರ್ಕ್ಸಿಗೆ ಹೇಳಿ ನೋಡೋಣ. ಸಂದರ್ಭ ಸಹಿತ ವಿವರಿಸಿ. ಸಂದರ್ಭ ಸಹಿತ ವಿವರಿಸಿ. ಏನೇನು ಕ್ವಶನ್ ಕೇಳೋಣ? ದರ್ಶನ ಚೆನ್ನಾಗಾಯ್ತಾ? ಆಯ್ತು. ಇಲ್ಲ, ಜಾಸ್ತಿ ರಶ್. ಎಷ್ಟೊತ್ತು ನಿಂತ್ಕೊಂಡಿದ್ದೆ? 2 ಅವರ್ಸ್. ಸೊ ಇಲ್ಲೇ ಪಾರ್ಕ್ ಮಾಡಿದ್ದು, ಹೊರಟು ಇವಾಗ. ಸೊ ಚಾಮುಂಡಿ ದರ್ಶನ ಮಾಡಿಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ಬೆಟ್ಟದಿಂದ ಕೆಳಗಡೆ ಇಳಿತಾ ಇದ್ದೀವಿ. ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಇನ್ನು ನಮಗೆ ಗೊತ್ತಿಲ್ಲ. ಯೋಚನೆ ಮಾಡ್ತಾ ಇದ್ದೀವಿ ಎಲ್ಲಿಗೆ ಹೋಗ್ಬೇಕು ಅಂತ. ಒಬ್ರು KRS ಅಂತ ಇದ್ದಾರೆ, ಇನ್ನೊಬ್ರು ಅರಮನೆ ಅಂತಿದ್ದಾರೆ, ಇನ್ನ ಒಬ್ರು ಯಾವ್ದು ನಮಗೆ ಝೂ ಅಂತ ಹೇಳ್ತಿದ್ದಾರೆ, ಇನ್ನೊಂದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತ ಹೇಳ್ತಾ ಇದೀವಿ. ಅಂಡ್ ಟ್ರಾಫಿಕ್ ಮಾತ್ರ ಹೆವಿ, ಎಲ್ಲಿವರೆಗೂ ಪಾರ್ಕಿಂಗ್. ನಾವು ಒಂದು 3-4 ಇಯರ್ಸ್ ಮುಂಚೆ ಅನ್ಕೊಳ್ಳಿ ಬಂದಿದ್ದು, ಅವಾಗ ಈ ತರ ಎಲ್ಲ ಇಷ್ಟೊಂದು ಟ್ರಾಫಿಕ್ ಇರ್ಲಿಲ್ಲ. ಈಗ ಮಾತ್ರ ರೋಡ್ ಸೈಡ್ ಕೂಡ ಎಲ್ಲ ಟ್ರಾಫಿಕ್, ಎಲ್ಲ ಪಾರ್ಕಿಂಗ್ ಲಾಟ್ ಮಾಡ್ಕೊಂಡ್ಬಿಟ್ಟವ್ರೆ ಆ ಕಡೆ ಈ ಕಡೆ 2 ಸೈಡನ್ನು. ಅದು ಏನಿಲ್ಲೇ ನಿಯರ್ ಬೈ 100 ಮೀಟರ್ 200 ಮೀಟರ್ ಅಲ್ಲ, 1 ಕಿಲೋಮೀಟರ್ ಕೆಳಗಡೆವರೆಗೂ ಇದೇ ತರ ಪಾರ್ಕಿಂಗ್ ಮಾಡಿದ್ದಾರೆ. ಸೊ ಬನ್ನಿ, ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನೋ ಡೈರೆಕ್ಟ್ ಅದೇ ಪ್ಲೇಸಲ್ಲಿ ಸಿಗ್ತೀನಿ. ನನಗೂ ಗೊತ್ತಿಲ್ಲ, ಬಟ್ ಆ ಪ್ಲೇಸಲ್ಲೇ ಸಿಗ್ತೀನಿ ನಿಮಗೆ.